ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಒನ್ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿಂದು ವಿಷಯ ಏನಪ್ಪ ಅಂದರೆ ಸನ್ರೈಸರ್ಸ್ ಹೈದರಾಬಾದ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ನಡುವಿನ ಪಂದ್ಯ ಹೈ ವೋಲ್ಟೇಜ್ ಪಂದ್ಯವಾಗಲಿದೆ. ಯಾಕಪ್ಪ ಅಂದರೆ ಅಲ್ಲಿ ರಾಜಸ್ಥಾನ್ ರಾಯಲ್ಸು ನಮ್ಮ RCBಯನ್ನು ಸೋಲಿಸಿ ಮತ್ತು ಸೆಕೆಂಡ್ ಪ್ಲೇ ಆಫ್ಗೆ ಬಂದು ಲಗ್ಗೆ ಇಟ್ಟಿದೆ. ಮತ್ತು ಅಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ನೋಡಿದ್ರೆ ಅಲ್ಲಿ ಫಸ್ಟ್ ಪ್ಲೇ ಆಫಿಂದ ಸೋತು ಸೆಕೆಂಡ್ ಕ್ವಾಲಿಫೈಗೆ ಅದು ಬಂದಿರುತ್ತದೆ. ಇನ್ನೇನಪ್ಪ ಅಂದರೆ ಅದು ಸತತ 2-2 ಸೋತು ಅದು ಈ ಕಡೆ ಅದು ಹೈದರಾಬಾದ್ ಬಂದು ನಿಂತಿದೆ. ಯಾಕಂದರೆ ಅದಕ್ಕೆ ಒಂದು ಗೆದ್ದರೆ ಒಂದು ಒಳ್ಳೆ ಅವಕಾಶ, ಫೈನಲ್ ಟಿಕೆಟ್ ಸಿಗುತ್ತದೆ. ಇವತ್ತಿಂದ ಯಾರು ಗೆಲ್ತಾರೋ ಅವರಿಗೆ ಫೈನಲ್ ಟಿಕೆಟ್ ಲಭ್ಯವಾಗುತ್ತೆ. ಮತ್ತು ಇನ್ನು ಸನ್ರೈಸರ್ಸ್ ಹೈದರಾಬಾದ್ ಬಗ್ಗೆ ಬ್ಯಾಟಿಂಗ್ ಲೈನಪ್ ಬಗ್ಗೆ ಮಾತಾಡೋದಾದರೆ ಅವರು ಅದ್ಭುತ ಬ್ಯಾಟಿಂಗ್ನಿಂದ ಈ ಸೀಸನ್ ಅಂತೂ ಬಾಲರ್ದು ಎಷ್ಟು ರನ್ ಹೊಡೆದಿದ್ದಾರೆ ಅಂತ ಹೇಳೋಕ್ಕೆ ಆಗಲ್ಲ. ಅಷ್ಟು ಫಸ್ಟ್ ಬ್ಯಾಟಿಂಗ್ ಏನಾದರೂ ಆದರೆ 250+ ರನ್ ದಾಟ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ರಾಜಸ್ಥಾನ್ ರಾಯಲ್ಸ್ ಫಸ್ಟ್ ಬ್ಯಾಟಿಂಗ್ ಆದರೆ ಅವರು 200+ ಹೊಡೆದ್ರೆ ಅದು ಮ್ಯಾಜಿಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಏನಾದರೂ ಫಸ್ಟ್ ಬ್ಯಾಟಿಂಗ್ ರಾಜಸ್ಥಾನ್ ರಾಯಲ್ಸ್ ಆದರೆ ಅವರು ಗೆಲ್ಲೋದು ತುಂಬ ಕಷ್ಟ. ಮತ್ತು ಸನ್ರೈಸರ್ಸ್ ಹೈದರಾಬಾದ್ ಏನಾದರೂ ಚೇಜಿಂಗ್ ಮಾಡಿದ್ರೆ ಅವರು ಆರಾಮ್ 15-16 ಓವರಲ್ಲಿ ಆರಾಮ್ ಅವರು ಚೇಂಜ್ ಮಾಡ್ತಾರೆ. ಇವರು ಒಂದು ವೇಳೆ ಫಸ್ಟ್ ಬ್ಯಾಟಿಂಗ್ ಹೈದರಾಬಾದ್ ಆದರೆ ಇವತ್ತಂತೂ 200+ ಅಂತೂ ರನ್ ನಾವು ಟಾರ್ಗೆಟ್ ಇಟ್ಟೇ ಇಡ್ಬೇಕು. ಯಾಕಂದರೆ ಇವತ್ತು ಅವ್ರು ಹೊಡಿತಾರೆ. ಇವತ್ತು ಗ್ಯಾರಂಟಿ ಹೊಡಿತಾರೆ ಅವರು. ಯಾಕಂದರೆ ಅವರು ಅಂಥ ಟೀಮ್ ಐತೆ, ಅದು ಯಾವಾಗ ಮಳೆ ಬೀಳುತ್ತಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಅದು ಅದ್ಭುತವಾದ ಬೌಲಿಂಗ್ ಬ್ಯಾಟಿಂಗ್ನಿಂದ ಅದು ಈ ಸರಿ ಹೈದರಾಬಾದ್ ಪ್ಲೇ ಆಫ್ಗೆ ಬಂದು ನಿಂತಿದೆ. ಮತ್ತು ಇವತ್ತು ಯಾರು ಗೆದ್ದರೂ ಫೈನಲ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಚೆನ್ನೈದಲ್ಲಿ ಆಡಲಿದೆ ಚಪಾಕ್ ಅಂಗಳದಲ್ಲಿ.